ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಶ್ರೀ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲೆ ಸೇವಾ ಟ್ರಸ್ಟ್ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಸಾರ್ವಜನಿಕರಿಗೆ ಹಸುವಿನ ಹಾಲು, ಬಿಲ್ವ ಪತ್ರೆ, ಉತ್ರಾಣಿ ಕಡ್ಡಿ ಪ್ರತಿ ವರ್ಷದಂತೆ ನೀಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. ಇವರಿಗೆ ಕೈಜೋಡಿಸಿದ ಅಕ್ಕನ ಬಳಗದ ಸದಸ್ಯರು, ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನ ಕಮಿಟಿಯ ಸದಸ್ಯರು, ವೀರಶೈವ ತರುಣ ಸಂಘದ ಸದಸ್ಯರು ಹಾಗೂ ಮಾಜಿ ಪುರಸಭೆ ಸದಸ್ಯ ವಿದ್ಯಾಧರ್, ಪ್ರಮುಖರಾದ ವಾದಿ ಕೊಟ್ರಪ್ಪ, ಎಸ್ಡಿ ಬಸವರಾಜ್, ಎಲಿಗಾರ್, ವೆಂಕಟರೆಡ್ಡಿ, ಮಂಜುನಾಥ್ ಗೌಡ, ಕೃಷ್ಣ ಬುಸಾರಿ ಭಾಗವಹಿಸಿದ್ದರು. ವಿದ್ಯಾಧರ ಮಾತನಾಡುತ್ತಾ, ಕಲ್ಯಾಣ ಚೌಕಿ ಮಠದಿಂದ ಇದೇ ತಿಂಗಳ 21ರಿಂದ 23/2/2026 ಇಷ್ಟಾರ್ಥ ಸಿದ್ಧಿ ಯಾಗವನ್ನು ಪೂಜ್ಯ ಶ್ರೀ ಅದೃಶ್ಯ ಕಾಡುಸಿದ್ದೇಶ್ವರ ಮಹಾಸ್ವಾಮಿಗಳು, ಕನ್ನೇರ ಮಠ, ಮಹಾರಾಷ್ಟ್ರ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಕಂಪ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಹಾಪೂಜೆ ಶಾಸ್ತ್ರೋಕ್ತವಾಗಿ ನಡೆಯಿತು. ಭಕ್ತರಿಂದ, ಸಾರ್ವಜನಿಕರಿಂದ ಪೂಜೆ, ಪ್ರಸಾದ ವಿಜೃಂಭಣೆಯಿಂದ ಜರುಗಿದವು. ವರದಿ ಸಚ್ಚಿದಾನಂದ ಹಿರೇಮಠ, ಎನ್ಕೆಎಸ್ ಟಿವಿ 4 ಕಂಪ್ಲಿ. ಕಾಮಧೇನು ಗೋಶಾಲಾ ಉದ್ಘಾಟನಾ ಕಾರ್ಯಕ್ರಮ ಪ್ರಯುಕ್ತ ಇದೇ ತಿಂಗಳ 21, 22, 23ಕ್ಕೆ ಅತ್ಯಂತ ಅದ್ಭುತವಾಗಿ ಉದ್ಘಾಟನೆಗೊಳ್ಳಲಿದೆ. ಕನ್ನೇರಿ ಮಠದ ಶ್ರೀಗಳು ಬಂದು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಹಾಗೆ ಸಾಕಷ್ಟು ಹರಗುರು ಚರಮೂರ್ತಿಗಳು ಮತ್ತು ಸಾಕಷ್ಟು ಜನ ಸಾವಯವ ಕೃಷಿ ತಜ್ಞರುಗಳು ಬಂದು ಕಾರ್ಯಕ್ರಮ ನಡೆಸಲಿದ್ದಾರೆ. ತಾವುಗಳೆಲ್ಲ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ದಿನ ಮಹಾಶಿವರಾತ್ರಿ ಪ್ರಯುಕ್ತ ಕಲ್ಯಾಣ ಚೌಕಿ ಮಠದ ಶ್ರೀಗಳಾಗಿರ್ತಕ್ಕಂಥ ಬಸವರಾಜ ಶಾಸ್ತ್ರಿಗಳು ಇವತ್ತು ದಿವಸದ ಉಚಿತವಾಗಿ ನಮ್ಮ ಸಮಾಜ ಮತ್ತು ಅನ್ಯ ಸಮಾಜ ಎಲ್ಲ ಸಮಾಜದವರಿಗೆ ಉಚಿತವಾಗಿ ಪಂಚಾಮೃತ ಮತ್ತು ಉತ್ರಾಣಿ ಕಡ್ಡಿ ಮತ್ತು ಪತ್ರಿ, ಶಿವರಾತ್ರಿಗೆ ಏನೇನು ಬೇಕೆಲ್ಲ ಪೂಜಾ ಪರಿಕರಗಳನ್ನು ಇವತ್ತು ಸಾಲ ನಿಂತು ಜನ ಪಡ್ಕೊಂಡು ಹೋಗಿದ್ದಾರೆ. ಆ ಎಲ್ಲ ಯಶಸ್ಸು ಕಲ್ಯಾಣ ಚೌಕಿ ಮಠಕ್ಕೆ ಸೇರಬೇಕು. ಮುಂದಿನ ದಿನಗಳಲ್ಲಿ ಧರ್ಮ ಜಾಗೃತಿಗಾಗಿ ನಡೀತಕ್ಕಂಥ ಈ ಎಲ್ಲ ಸಭೆ ಸಮಾರಂಭಗಳು ಯಶಸ್ವಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಒಂದೆರಡು ಮಾತು ಮುಗಿಸ್ತೇನೆ. ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತವಾಗಿ ನಮ್ಮ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲೆ ವತಿಯಿಂದ ಶಿವರಾತ್ರಿಯ ವಿಶೇಷ ಪೂಜೆಗಾಗಿ ಪಂಚಾಮೃತವನ್ನು, ಉತ್ರಾಣಿ ಕಡ್ಡಿಯನ್ನು, ಬಿಲ್ವಪತ್ರೆಯನ್ನು ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು